ಆರ್ಡರ್ ವಾಪಸ್ ತಗೊಂಡ್ಬಿಡಿ ಸರ್, ಆರ್ಡರ್ ವಾಪಸ್ ತಗೊಳ್ಳಿ ದಯವಿಟ್ಟು ತಗೊಂಡ್ಬಿಡಿ. ಇಲ್ಲ ಪೇಪರ್ ಅಲ್ಲಿ ನೋಡಿ ಸರ್, ನಮ್ಗೆ ಸರ್ ನಿಮ್ ಪೇಪರ್ ಅಲ್ಲಿ ನಾವು ಕರೆಂಟೇ ಕೊಡಕ್ ಬರಲ್ಲ, ನಮ್ ಕಂಪ್ನಿ ಮುಚ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಿಮ್ ಕಂಪ್ನಿ ಕ್ಲೋಸ್ ಮಾಡ್ತಾ ಇದೀವಿ, ಬೆಸ್ಕಾಂ ಕಂಪ್ನಿ ಇಲ್ಲ. ನಾವು ದಯಮಾಡಿ ನಾವು ಯಾರಿಗೂ ಕರೆಂಟ್ ಕೊಡಕ್ಕೆ ನಾವು ಅನೇಬಲ್, ನಾವು ಆಗದೇ ಇಲ್ಲ ನಮ್ಮ ಕೈಲಿ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಬೆಳಿಗ್ಗೆ ಕೊಡಿ, ಯಾವಾಗಾರ ಕೊಡಿ, ಇಲ್ಲ ಟಿವಿ ನಾವೇ ಕೊಡಿಸ್ತೀವಿ, ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಸರ್. ನಾವು ನಿಮ್ಮ ಹತ್ರ ಬರಲ್ಲ ಸರ್, ಅವಾಗ ಬರಲ್ಲ ಪ್ಲೀಸ್ ಸರ್, ಇದೊಂದಾರ ಮಾಡಿ ಒಳ್ಳೆ. ಇಲ್ಲ ಅಂದ್ರೆ ಇದನ್ನ ನೋಡಿ ಸಾಹೇಬ್ರ, ಇರಪ್ಪಲೆ DD ಸಾಹೇಬ್ರು ನಿಮ್ಮನ್ನು ಕಾಣಿ ಅಂತ ಹೇಳವ್ರೆ, ಅದಕ್ಕೆ ಬಂದಿದ್ದು ನಾವು. ಇಲ್ಲ ನಿಮ್ಮ ಹತ್ರ ನಾವು ಬರೋ ಅವಶ್ಯಕತೆ ಇರಲಿಲ್ಲ ಸಾಹೇಬ್ರೆ. ಇದಕ್ಕೆ ಇಲ್ಲ ಟಿವಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಇಲ್ಲ ಮೀಡಿಯಾ ನಮ್ಮ ಪೇಪರ್ಗಳಿಗೆಲ್ಲ ಬರಂಗ್ ಮಾಡಿದ್ರೆ ಕನ್ಸ್ಯೂಮರ್ ನಮ್ಮನ್ನ ಯಾವ್ದು ಕೇಳಲ್ಲ. ಆಮೇಲೆ ನಮ್ಮ ಮನೆ ತಕ್ಕ ನೀವ್ ಯಾರು ಬರ್ಕೊಡುದು, ನಿಮ್ಮವ್ರು ಯಾರು ಬರ್ಕೊಡುದು, ಯಾಕೆ ಬರ್ಬೇಕು? ಕಳ್ತನ ಮಾಡ್ತೀವಿ ಸರ್, ಯಾಕೆ ಬರ್ತಾರೆ ಸರ್? ಯಾಕೆ ನೋಟಿಸ್ ಕೊಡ್ತಾರೆ ಸರ್? ಕರೆಂಟ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮಗೆ ನೋಟಿಸ್ ಯಾಕೆ ಕೊಡ್ತಾರೆ ಇವರು? ಪೊಲೀಸ್ನವ್ರು ಬಂದಂಗ್ ಸಾಹೇಬ್ರೆ ಬಂದು ಕಳ್ಳರ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ಸಹ, ಹೆಂಗಸರು ಮಕ್ಳು ಮನೇಲಿ ಇರ್ತಾರೆ, ಕಳ್ಳರ ತರ ಬಂದ್ಬಿಟ್ಟು ನೋಟಿಸ್ ಕೊಟ್ರೆ ಏನ್ ಸಾರ್ಥ? ಈಗ ಬ್ಯಾಂಕ್ನವ್ರು ಬಂದ್ಬಿಟ್ಟು ನಾವು ದುಡ್ಡು ಕಟ್ಟಿಲ್ಲ, ನಾವು ಬೀಗ ಹಾಕಿವಿ, ತಮಟೆ ಹೊಡಿತೀವಿ ಅನ್ನಂಗ ಆಯ್ತು ಸರ್ ನಮ್ಮ ಕತೆ. ಬೆಳಿಗ್ಗೆಯಿಂದ ಎಲ್ಲಾ ಏರಿಯಾದಲ್ಲೂ ಬರೇ ನಿಮ್ಮವ್ರೆ ಅಳ್ಕೊಂಡ್ಬಿಟ್ಟವ್ರೆ. ಕೆಲಸನೇ ಮಾಡ್ತಾ ಇಲ್ಲ ಇವರು, ಅದೇ ಕೆಲಸ ಗೂಗಲ್ ಫೋಟೋ ಹಾಕಿ ಗೊತ್ತಿಲ್ವಾ ಸರ್ ನಿಮಗೆ? ಸರ್ ಮೂರ್ ಸರಿ ತರ್ಸ್ಕೊಂಡಿದ್ದಾರೆ, ಮೂರ್ ಸರಿ ತರ್ಸ್ಕೊಂಡಿದ್ದಾರೆ. ಸರ್ ನೋಡಿ ಸರ್, ನಿಮ್ಮ ಆಫೀಸಲ್ಲಿ ಇಂಟಿಮೇಷನ್ ಇಶ್ಯೂ ಆಗಿದೆ, ನಿಮ್ಮ ಆಫೀಸಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಆಗಿದೆ, ಮೀಟರ್ ಪರ್ಚೇಸ್ ಮಾಡಿದ್ದೀವಿ ನಿಮ್ಮ ಡಿಪಾರ್ಟ್ಮೆಂಟ್ ಇಂದಲೇ, ಎಲ್ಲ ಮಾಡಿದೀವಿ. ನಿಮ್ಮ ಹತ್ರ ಎಲ್ಲ ಅದೇ ದಾಖಲಾತಿ ಇರುತ್ತೆ, ದುಡ್ಡು ನಿಮ್ಗೆ ಕಟ್ಟಿದ್ವಿ. ಎಷ್ಟು ದಾಖಲಾತಿ, ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಅವೆ ಅಂತ ನಿಮ್ ಸಿಸ್ಟಮ್ ಅಲ್ಲಿ ತೋರ್ಸಲ್ವಾ ಸರ್? ನಮಗೆ ತೋರ್ಸಾರೆ ಸರ್, ಎಮ್ಡಿನೂ ತೋರ್ಸಾರೆ ಅಪ್ಲಿಕೇಶನ್. ಸರ್ ಈಗ ನೀವು ಹೋಗಿ ನಮಗೆ ಈಗ ಹೋಗಿದ್ದೀರಾ, ಎಲ್ಲ ತಗೊಂಡಿದ್ದೀರಾ, ಸರ್ವಿಸ್ ನಾಳೆಯಿಂದ ಕೊಟ್ಬಿಡಿ ಸರ್, ನಾವು ಅದೇ ಇದೆಯಲ್ಲ ಪ್ರೆಗ್ನೆನ್ಸಿ, ಅದನ್ನೇ ರೆಡಿ ಆಗುತ್ತೆ ಅಂತ ಹೇಳಿದ್ನಲ್ಲ. ಈಗ ಯಾಕೆ ಹೊಸದಾಗೆಲ್ಲ ಮನೆ ಹತ್ರ ಕಳ್ಸಿದಿರಿ? ನಿಲ್ಲಿಸ್ಬೇಕು, ಅವ್ರಿಗೆಲ್ಲ ಗೊತ್ತಿದೆ, ಓಸಿ ಇಲ್ಲದೆ ಮತ್ತೆ ನೀವೇನು ಹೊಸದಾಗಿ ಇಂಟಿಮೇಟ್ ಮಾಡ್ತಾ ಇದ್ದೀರಾ ಸರ್? ಹೇಳಿಲ್ವಾ ನಾವೇನೋ ಸುಳ್ಳು ಹೇಳ್ಕೊತೀವಿ, ನಾವು ಸಾಹೇಬ್ರು ಕೊಡ್ತಾರೆ ನೋಡೋದು ಈ ತರ ಕೊಟ್ರೆ ನಿಮ್ಮೇಲೆ ನಂಬಿಕೆ, ನಮ್ಮೇಲೆ ನಂಬಿಕೆ ಎಲ್ಲಾರನ್ನು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ಒಂದು 55,000 ಸಂಬಳ ಕೊಡ್ಸ್ಬಿಡಿ ಸರ್, ಸಾಕು. ಮಾಡಿ ಬೋರ್ಡ್ ಪೈಪ್ ಹಾಕಿದ್ರೆ ನೀವು ಕರೆಂಟ್ ಕೊಡ್ತೀರಾ, ನಾವಿದ್ರೆ ನೀವು ಕೊಡು, ನೀವೊಂದು ಕೆಲಸ ಕೊಡಿ ಸರ್, ಸಾಕಿದ್ರು ಅನ್ಎಂಪ್ಲಾಯ್ಡ್ ಸರ್, ನಾವು ಅನ್ಎಂಪ್ಲಾಯ್ಡ್ ಅಂತ ಹೇಳಿ ಲೈಸೆನ್ಸ್ ತಗೊಳ್ಳೋದು ಬರಲ್ಲ. ಸರ್ ಅದು ಏನ್ ಸರ್, ಅದು ಯಾರು ಹೇಳಿದ್ದು? ನೀವು ಒಂದು ಸಣ್ಣ ಮುತ್ತುಗಳು ಸೈನ್ ಹಾಕಿದ್ರ ಅದಕ್ಕೆ ಡ್ರಾಫ್ಟ್ಗೆ, ಏನ್ ಸರ್ ಅದು ಡ್ರಾಫ್ಟ್? ವಾಟ್ ಇಸ್ ದ ಮೀನಿಂಗ್ ಆಫ್ ಕರೆಕ್ಟ್ ಆಗಿದೆ, ನಾನು ಮಾತಾಡ್ತಾ ಇದ್ದೀನಿ ಸರ್, ಮೀನಿಂಗ್ಲೆಸ್ ಡ್ರಾಫ್ಟ್ ಅದು. ಏನ್ ಮಾಡಿದ ಮೀನಿಂಗ್ ಅಂದ್ರೆ ಒಬ್ಬೊಬ್ಬರೇ ಮಾತಾಡ್ರಪ್ಪ. ಕರೆಕ್ಟ್ ಹೇಳಿ. ನನಗೆ ತಾವುಗಳು ರೆಸ್ಪೆಕ್ಟ್ ಏನು ಕಳಿಸ್ಕೊಡ್ತಾರೆ, ನಾನು ಮಾತಾಡುವಾಗ ಒಬ್ಬೊಬ್ಬರೇ ಆಯ್ತು. ಈಗ ಹೇಳಿದ್ ಒಬ್ಬೊಬ್ಬರಾಗಿ ಮಾತಾಡಿ. ಚೇರ್ ಕೊಡ್ರಪ್ಪ ಸಾಹೇಬ್ರಿಗೆ. ಚೇರ್ ಕೊಡಿ. ಮೀಟಿಂಗ್ ಅಲ್ಲಿ ನಿಲ್ಸೋಣ, ಯಾಕೆ ಶಿವಣ್ಣ ಹಿಂಗೆ 2 ವರ್ಷ ಆಗಿದೆ ಚೀಜ್ ಆಗಿ, ನಾನು ಆಟೋದಲ್ಲಿ ವಾಪಸ್
ಆಫೀಸ್ ಇದ್ದೀರಾ ಅಡ್ರೆಸ್ ಆಫೀಸ್ ಕಳಿಸ್ತಾನೆ ಅಲ್ಲಿ ಆಫೀಸ್ ಚೇಂಜ್ ಆಗಿ 2 ವರ್ಷ ಆಗಿದೆ ಇಲ್ಲ ಮೂರ್ತಿ ಅಲ್ಲ, ಒಂದೊಂದಾಗಿ ಇಲ್ಲ ಅಲ್ಲೆಲ್ಲ ಬಾಗ್ಲ ಹಾಕೊಂಡು ಹೋಗಿ ಬಂದೆ ಸಾಹೇಬ್ರಿಗೆ ಫ್ರೀ ಆಗಿದ್ರು ಅದಕ್ಕೆ ಗಮನ ತಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಆಫೀಸ್ ಇಲ್ವಂತೆ ಹೋಗಿ ವಾಪಸ್ ಬಂದೆ. ಈಗ ಇಷ್ಟೊಂದು ಜನ ಬಂದು ಒಂದ್ ಸೆಕೆಂಡ್ ಇರಿ ಸರ್ ದಯವಿಟ್ಟು ಹೇಳ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಅವಶ್ಯಕತೆನೇ ಇಲ್ಲ. ಅಷ್ಟೊಂದೆಲ್ಲ ಏನಾಗಿಲ್ಲ. ಇರಿ ಸರ್, ಆಮೇಲೆ ನೀವ್ ಯಾಕೆ ಎಲ್ಲ ಮಾತಾಡ್ಲಿರಿ ಸರ್. ಅದನ್ನೇ ಹೇಳ್ತಾ ಇರೋದು. ಮುಗಿಸ್ಲಿ ಬಿಡಿ ಸರ್. ನಮ್ಗೇನೋ ನಿಮ್ಗಳಿಗೆ ತೊಂದರೆ ಕೊಡ್ಬೇಕು ಅಥವಾ ನಮ್ಮ ಕನ್ಸ್ಯೂಮರ್ ತೊಂದರೆ ಕೊಡ್ಬೇಕು, ನನ್ನ ಅಪ್ಲಿಕೆಂಟ್ ತೊಂದರೆ ಕೊಡ್ಬೇಕು, ನಮ್ಗೇನು ಏನು ಉದ್ದೇಶ ಇಲ್ಲ. ನಮ್ಗೇನೋ ಉದ್ದೇಶ ಉಂಟಾ? ನಿನ್ನೆ ಮೊನ್ನೆ ಎಲ್ಲ ನಾವು ನಗ್ನಗ್ತಾ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಹೋಗ್ಲಿಲ್ವಾ? ಸಿ, ಇಟ್ ಈಸ್ ಮೈ ಆಬ್ಲಿಗೇಟರಿ ಡ್ಯೂಟಿ ಟು ಗಿವ್ ಇನ್ಫಾರ್ಮೇಶನ್ ಟು ಮೈ ಅಪ್ಲಿಕೆಂಟ್ ಟು ಪ್ರೊಡ್ಯೂಸ್ ಸಮ್ ಡಾಕ್ಯುಮೆಂಟ್ ಆಸ್ ಪರ್ ದ ರೂಲ್. ಅಂತ ಕೇಳಿದ್ ಏನ್ ತಪ್ಪಾಯ್ತು? ಅದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರನ್ನ ಇವಾಗ ಮಧ್ಯಲ್ಲ ಮಾತಾಡಿ ಸರ್. ಯಾವಾಗ್ಲೂ Argument ಮಾತಾಡಿದ್ರೆ ಉತ್ತರ ಕೊಡಿ. ಅವ್ರ ಮಧ್ಯೆ ನಿಲ್ಲಿಸಿ ಮಾತಾಡ ಅಂತ ಹೇಳಿ ಓದಿ ಯಾವಾಗ ಮಾಡಿದ್ರು ಏನು? ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಆಯ್ತು, ಇವಾಗ ಸ್ಟೇಜ್ ಅಲ್ಲಿ ಆಯ್ತು. ಈಗ ಒಂದು ಸಣ್ಣ ಘಟನೆ ಹೇಳ್ತೀನಿ, ನಿಮ್ದೇ ಆಗ್ಲಿ. BBMP ಗೆ OC ಬೇಕು ಅಂತ ಅಪ್ಲೈ ಮಾಡಿದ್ದೀರಾ, ನಮ್ಮ ಹತ್ರ ದುಡ್ಡು ಕಟ್ಬಿಟ್ಟಿದ್ದೀರಾ. ಒಂದು ಘಟನೆ, ನೀವು OC ಕೊಟ್ಟರೆ ಕರೆಂಟ್ ಕೊಡಬೇಕು ಅಂತ ಒಂದು ರೂಲ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಇದೇ ಸುಪ್ರೀಂ ಕೋರ್ಟ್ ಆಗುತ್ತೆ, ಯಾರು OC ಬೇಕಾಗಿಲ್ಲ ಅಂತ ಕೇಳ್ಬಿಟ್ಟಾರ ಅಂತ ಅನ್ಕೊಳ್ಳಿ. ಅವ್ರು ನಿನ್ನ ಹತ್ರ ನನ್ನ ಹತ್ರ ಓಡಿ ಬರಲ್ವಾ ತಾವು? ಸರ್, ಸುಪ್ರೀಂ ಕೋರ್ಟ್ ಅವ್ರು ತೆಗೆದುಬಿಟ್ಟಾರೆ, ನಾನು OC ಅಪ್ಲೈ ಮಾಡಿದ್ದೀನಿ, ಬೇಕಾಗಿಲ್ಲ ಅಂತ ನಮ್ಗೆ ಓಡಿ ಬರಲ್ವಾ ಅಂದ್ರೆ ಏನರ್ಥ? ಒಂದು ಒಪ್ಪಂದ ಬರಕ್ ಮುಂಚೆ ಏನೇನು ಲಾ ರೆಗ್ಯುಲೇಷನ್ಸ್ ಅಲ್ಲಿ ಚೇಂಜಸ್ ಮಾಡ್ತಾರೆ, ಇಬ್ಬರಿಗೂ ಅನ್ವಯ ಆಗತ್ತೆ. ನೀವು ದುಡ್ಡು ಕಟ್ಟಿದ ತಕ್ಷಣ ಎಲ್ರು ಬಂದಿರೋದಿಲ್ಲ. ದ ಕಮೆನ್ಸ್ಮೆಂಟ್ ಆಫ್ ಪವರ್ ಸಪ್ಲೈ ಇಸ್ ದ ಡೇಟ್ ಅಟ್ ವಿಚ್ ಐ ಆಮ್ ಗಿವಿಂಗ್ ಯು ದ ಪವರ್ ಸಪ್ಲೈ. ಅದುವರೆಗೂ ಎಲ್ಲಾನು ಆಗತ್ತೆ. ಇರಿ, ಮತ್ತೆ ಅಡ್ವಾನ್ಸ್ ಇನ್ಸ್ಟೇಷನ್ ಹೋಗ್ಬೇಡಿ. ಇದನ್ನ ಈ ಹೂವನ್ನು ಹೇಳುವಾಗ ಈ ಹಣ್ಣಿನ ಬಗ್ಗೆ ಮಾತಾಡಂಗಿಲ್ಲ, ಈ ಹೂ ಬಗ್ಗೆ ಮಾತ್ರ ಮಾತಾಡಿ. ಈಗ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ನನಗೆ ದುಡ್ಡು ಕಟ್ಟಿರ್ತಕ್ಕಂಥ, ನಾನು ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ, ಒಪ್ಪಂದ ಮಾಡಬೇಕಾಗಿರತಕ್ಕಂಥ ಒಂದು ಅಪ್ಲಿಕೆಂಟ್ ಹತ್ರ ಕಮ್ಯುನಿಕೇಟ್ ಮಾಡಿದಲ್ಲಿ ಏನು ತಪ್ಪು? ನಾನು ಅವನ ಹತ್ರ ಒಂದೇ ಸಲ ಕಮ್ಯುನಿಕೇಟ್ ಮಾಡೋದು, ಆ ಹೆಸರು ಪವರ್ ಸ್ಯಾಂಕ್ಷನ್ ಲೆಟರ್ ಆರ್ ಇಂಟಿಮೇಷನ್. ಅದರ್ ಕಂಟಿನ್ಯೂ ಟು ದಟ್ ಇನ್ನೊಂದು ಲೆಟರ್ ಕೊಟ್ರೆ ವಾಟ್ ಯು ಕಾಲ್ ಇಟ್ ಆಸ್? ಐ ಆಮ್ ನಾಟ್ ಡಿನೈಯಿಂಗ್. ನಾನು ಮುಂಚೆ ರಿವೇಶ್ ಅಂತ ಕೊಟ್ಟಿರೋದು ಒಂದು ಪದ ಸೇರ್ತಾ ಇದೆ ಅಷ್ಟೇನೆ. ನೀನು ಇನ್ನೂ ಸ್ವಲ್ಪ ದುಡ್ಡು ಕಟ್ಟು, ಮುಂಚೆ ನಾನು ಹೇಳಿರೋದೆಲ್ಲ ಸುಳ್ಳು ಅಂತ ನೀನು ಕಮ್ಯುನಿಕೇಟ್ ಮಾಡಿಲ್ಲ. ಆಸ್ ಪರ್ ದ ಪ್ರಿವೀಲಿಂಗ್ ಯು ಪ್ರೊಡ್ಯೂಸ್ ಅಡಿಷನಲ್ ಡಾಕ್ಯುಮೆಂಟ್. ಅವನ ಹತ್ರ ತನಕ ಕೇಳಬೇಕು, ನಾನು ಯಾರನ್ನ ಕೇಳಬೇಕು? ನಾನು ತಿಳಿಸೋ ಜವಾಬ್ದಾರಿ ನಂದೇ ಇಲ್ವೇ? ಆಯ್ತ್ರಿ, ನಿನ್ನ ತಿಳಿಸಿಲ್ಲ, ಇವತ್ತು ತಿಳಿಸ್ತಾ ಇದೀನಿ. ಇವತ್ತು ಬಿಲ್ಲ, ನಾಳೆ ತಿಳಿಸಿದ್ರೆ ಇನ್ನೂ ಲೇಟ್ ಅಲ್ಲ. ಲೇಟೇ ಮಾಡಿದ್ರಿ, ಇನ್ನೂ ಲೇಟ್ ಮಾಡಿ ಅಂತಾನ? ನಾನು ಲೇಟ್ ಮಾಡೋದ್ರ ತಾವು ಅಡ್ವಾನ್ಸ್ ತಗೋಕ್ ಪ್ರಯತ್ನ ಪಡ್ತಿದ್ರೆ ನಾಟ್ ರಿಕ್ವೈರ್ಡ್. ನಿನ್ನ ಮಾಡ್ಬೇಕಾಗಿತ್ತು, ಮಾಡಿಲ್ಲ ರೀ, ತಪ್ಪೇ ಮಾಡ್ಬಿಟ್ಟೆ. ಇವತ್ತು ಮಾಡ್ತಾ ಇದೀನಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕಲ್ಲ. ಇನ್ನು 3 ತಿಂಗಳು ಬಿಟ್ಟು ಮಾಡ್ಬೇಕಾ? ಆಸ್ ಪರ್ ಯುವರ್ ಒಪಿನಿಯನ್ ವಾಟ್ ಇಸ್ ರಾಂಗ್? ಇವರು ಮೂರು ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. 3 ಪಾಯಿಂಟ್ ಅಡ್ವಾಂಟೇಜ್. ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್? ಇದೆ ಸರ್. ಯಾರಿಗೆ ಮಾತಾಡಿ ಡಿಸ್ಅಡ್ವಾಂಟೇಜ್? ಯಾರಿಗೆ ಡಿಸ್ಅಡ್ವಾಂಟೇಜ್? ಮಾತಾಡಿ ಸರ್. ನನಗಂತೂ ಅಡ್ವಾಂಟೇಜ್ ಇಲ್ಲ. ನಾನು ಕೊಟ್ಟಿದ ತಕ್ಷಣ ಇನ್ನೊಂದು 10 ಜನ ತಗೊಂಬಂದು ಕೊಟ್ಟರೆ ನನ್ಗೆ ಖುಷಿನೇ. ನಾನು ಕೊಡೋದು ನಿಮ್ಮನ್ನ ಡಿಸ್ಕರೇಜ್ ಮಾಡ್ತಾ ಇದ್ದೀನ. ಕೊಡಬೇಡಿ, ಅವ್ರನ್ನ ಕೊಡಬೇಡಿ. ನಾನು ದಾರಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.